ಪ್ರೆಸೆಂಟಾಗಿ ಎಲ್ಲಿದ್ದೀನಪ್ಪ ಅಂದರೆ ನಾನು ಇವಾಗ KR ಪೇಟೆ. ಬೆಳಿಗ್ಗೆನೆ ಅರಸೀಕೆರೆ ಬಿಟ್ಟಿದ್ದು. KR ಪೇಟೆ ನಮಗೆ ಚಿರುಪರಿಚಿತ ಊರು ಗೆಳೆಯರೆ. ನಾವು ಏನಕ್ಕೆ ಅಂದರೆ ಇಲ್ಲಿದೆಯಲ್ಲ ಈ ಬಿಲ್ಡಿಂಗಲ್ಲಿ ನನ್ನ ಫ್ರೆಂಡು ಹಾಸ್ಟ್ಲ್ ಇತ್ತು ಅವಾಗ. ಇದು ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟ್ಲ್. ನಾವೆಲ್ಲ ಓದ್ಬೇಕಾದ್ರೆ ನಾನು ಮೈಸೂರಲ್ಲಿ ಓದ್ತಾ ಇದ್ದೆ. ಸೊ ಅವನಿಲ್ಲಿ KR ಪೇಟೆಯಲ್ಲಿ ಓದ್ತಾ ಇದ್ದ. ಇಲ್ಲೆಲ್ಲ ನಮ್ದು ಹಾವಳಿ ಅವಾಗ ಸಿಕ್ಕಾಬಿಟ್ಟೆ. ಅಂದಾಗೆ ಎಲ್ಲ ಅಂದ್ಕೊಂಡಿರ್ತೀರ. ಲಾಸ್ಟ್ ಟೈಮು ನಾನು ಕುದುರೆಮುಖ ರೈಡ್ದು ಅರ್ಧಂಬರ್ಧ ಅಪ್ಡೇಟ್ ಆಯಿತು. ಅದ್ರದ್ದು ಏನು ಅಂತ ಕ್ಲಾರಿಟಿ ಕೊಡ್ತೀನಿ ನೋಡಿ. ಎಲ್ಲ ಫಿಶ್ ಫ್ರೈಗಳು ಜಾಸ್ತಿ. ಅದು ಮಾತ್ರ ನಿಜವಾಗ್ಲೂ ಫುಲ್ಲು ಕಮ್ಮಿ ಆಗ್ಬಿಟ್ಟಿದೆ ನೀರು. ಅಲ್ಲಿ ಏನಿದೆಯಲ್ಲ ಅಲ್ಲಿಂದ ಫುಲ್ ನೀರು ಯಾವಾಗಲೂ ಫ್ಲೋ ಆಗೋದು. ಈ ಸತಿ ನೀರೇ ಇಲ್ಲ ರೆಡಿ. ಎಲ್ಲ ಫುಲ್ ಕುವೆಂಪು ನಗರ, ನಮ್ಮ ಹಳೇ ಅಡ್ಡಗಳಿವೆಲ್ಲ ಎಲ್ಲ ನೆನಪುಗಳು. ಅವಾಗೆಲ್ಲ ಸುಮ್ಮನೆ ಓಡಾಡ್ತಾ ಇದ್ವಿ. ಇವಾಗ ಏನಪ್ಪ ನಾವೇ ಟೂರಿಸ್ಟ್ಗಳ ಥರ ಆಗ್ಬಿಟ್ಟಿದೀವಲ್ಲ ಅಂತ ಅನ್ನಿಸ್ತಾ ಇದೆ. ಏನಪ್ಪ ನೀವು ಹಾಸನ ಕಡೆಯವರ? Powerful people make places. ಹೌದು, ನಿಮ್ಮ ಮಾತಲ್ಲೇ ಗೊತ್ತಾಯ್ತು. ಹಲೋ, ಹಾಯ್ ಸ್ನೇಹಿತರೆ, ಎಲ್ಲ ಹೇಗಿದ್ದೀರಾ? ಎಲ್ಲ ಸೂಪರ್ ಆಗಿದ್ದೀರಾ ಅಂತ ಅನ್ಕೊಂತೀನಿ. ನಾನು ಅಷ್ಟೇ ಸೂಪರ್ ಆಗಿದ್ದೀನಿ. ಪ್ರೆಸೆಂಟಾಗಿ ಎಲ್ಲಿದ್ದೀನಪ್ಪ ಅಂದರೆ ನಾನು ಇವಾಗ KR ಪೇಟೆ. ಬೆಳಿಗ್ಗೆನೆ ಅರಸೀಕೆರೆ ಬಿಟ್ಟಿದ್ದು. ಅಲ್ಲಿಂದ ಏನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಇನ್ನೇನು ಆ್ಯಸ್ ಯೂಶುವಲ್ ರೋಡ್ ಅಲ್ವಾ, ಒಂದು ಸ್ವಲ್ಪ ಟೈಮ್ ಪಿಕಪ್ ಮಾಡಬೇಕಿತ್ತು. ನಮ್ಮದು ಗೊತ್ತಲ್ಲ, ನಾರ್ಮಲ್ಲು ಯಾವಾಗಲೂ ಲೇಟಾಗಿ ಹೊರಡೋದು. ಸೊ ಅದಕ್ಕೆ KR ಪೇಟೆ, ಇವಾಗ KR ಪೇಟೆ ಪ್ರೆಸೆಂಟ್ಲಿ KR ಪೇಟೆ ರೀಚ್ ಆಗಿದ್ದೀನಿ. ಸೊ ಏನು ಪ್ಲ್ಯಾನ್ಸು ಅಂತಂದರೆ ಇವಾಗ ಸ್ಟ್ರೈಟು ಫಸ್ಟು ಮೈಸೂರು ರೀಚ್ ಆಗಬೇಕು. ಮೈಸೂರಿಂದ ನಮ್ಮ ಪಯಣ ಟುವರ್ಡ್ಸ್ ಇವತ್ತು ಊಟಿ ಕಡೆ. ಒಬ್ಬನೇ ಅರಸೀಕೆರೆ ಟು ಮೈಸೂರು ಒಬ್ಬನೇ ರೈಡ್ ಮಾಡ್ತಾಯಿದ್ದೀನಿ. ಮೈಸೂರಿಂದ ನನ್ನ ಫ್ರೆಂಡು ತೇಜು ಅಂತ, ಅವನು ಜಾಯಿನ್ ಆಗ್ತಾ ಇದ್ದಾನೆ ವೆರಿ ಫಸ್ಟ್ ಟೈಮ್. ಸೊ ಸಡನ್ ಪ್ಲ್ಯಾನ್ಸು. ನಾನು ಆಲ್ಮೋಸ್ಟ್ ಈ ಬೇಸಿಗೆ ಟೈಮಲ್ಲಿ ರೈಡ್ ಮಾಡೋಕ್ಕೆ ಹೋಗಲ್ಲ. ಯಾಕೆಂದರೆ ಗೊತ್ತಲ್ಲ, ನಾರ್ಮಲಿ ಪ್ರತಿ ಸಲ ಇರೋದಕ್ಕಿಂತ ಹೆಚ್ಚಿನ ಬಿಸಿಲು ಈ ಸತಿ ಇದೆ. ಹಾಗಾಗಿ ನಾವು ಹಾಕೋ ಈ ರೈಡಿಂಗ್ ಗೇರ್ಸ್ಗಳಿಗೂ ಅದಕ್ಕೂ ಖಂಡಿತ ಒಂಥರ ಏನೋ ರೈಡ್ ಮಾಡಬೇಕು ಅಂತಲೇ ಅನಿಸಲ್ಲ. ಬಟ್ ಹಿಂಗೆ ಮೊನ್ನೆ ಎಲ್ಲ ಮಾತಾಡ್ತಾ ಎಲ್ಲರೂ ಒಂದು ಕಡೆ ಹೋಗಿ ಬರೋಣ ಅಂತ ಬಂತು ಟಾಕ್ಸು. ಸೊ ಅದಕ್ಕೇ ಇವತ್ತು ಸೀದಾ ನನ್ನ ಪಯಣ ಬಂದ್ಬಿಟ್ಟು ಮೈಸೂರು ಕಡೆಗೆ ಹೋಗ್ತಾ ಇದ್ದೀನಿ. ಟೈಮ್ ಇವಾಗ ಎಕ್ಸಾಕ್ಟಾಗಿ ಒಂದು 11 ಕಾಲ್ ಆಗಿದೆ. ನಾನು ಅರಸೀಕೆರೆ ಬಿಟ್ಟಾಗೆ ಒಂದು 10 ಕಾಲ್ ಆಗಿತ್ತು. ಸೊ ಇವಾಗ ಅಪ್ರಾಕ್ಸಿಮೇಟ್ ಅಂತ ನೋಡಿದ್ರೆ ಒಂದು 11 ಕಾಲ್ ಇರ್ಬೋದು. ನಾನಿವಾಗ ಯಾವ ರೂಟಲ್ಲಿ ಬಂದೆ ಅಂದರೆ ಅರಸೀಕೆರೆ ಟು ಚನ್ನರಾಯಪಟ್ಟಣದಿಂದ KR ಪೇಟೆ ಬಂದಿದ್ದೀನಿ. ಬಟ್ ಈ KR ಪೇಟೆಯಿಂದ ನಾನು ಇಲ್ಲಿ ಟುವರ್ಡ್ಸು ಈ KRS ಹೋಗುತ್ತೆ ರೋಡು, ಆ ರೋಡ್ ತೊಗೋತೀನಿ. ಯಾಕೆಂದರೆ ಅದೇ ನಮಗೆ ನಿಯರಬಲ್ಲು. ಸುಮ್ಮನೆ ಪಾಂಡುಪುರದ ಮೇಲೆ ಹೋದರೆ ತುಂಬ ದೂರ ಆಗುತ್ತೆ. ಹಾಗಾಗಿ ಇಲ್ಲೇ ನಮ್ಮ ಮುಂದೆ ಒಂದು ಡಿವಿಯೇಷನ್ ಬರುತ್ತೆ. ಆ ಡಿವಿಯೇಷನ್ ತೊಗೊಂಡು ಸ್ಟ್ರೈಟ್ ಹೋಗ್ಬಿಟ್ರೆ ಸೀದಾ KRS ಮೇಲೆ ನಾವು ಮೈಸೂರು ರೀಚ್ ಆಗ್ಬೋದು. ಸೊ ಮತ್ತೆ ಇನ್ನೇನು ಸಮಾಚಾರ, ಎಲ್ಲ ಹೇಗಿದ್ದೀರಾ? ಏನು ಗುರು ಇದು ಈ ಸತಿ ಅಂತೂ ಬಿಸಿಲು ಹೆಂಗೆ ಕೊಡ್ತೈತೆ ಅಂದರೆ ನಿಜವಾಗ್ಲೂ. ಬೆಳಿಗ್ಗೆನೇ ಆ್ಯಕ್ಚುಲಿ ನಾನು ಬೆಳಿಗ್ಗೆ ಬೇಗ ಎದ್ದಿದ್ದೆ, 8 ಗಂಟೆಗೆ ಎದ್ದಿದ್ದೆ. ಯೂಶ್ವಲಿ ನಂಗೊಂದು ಕಾನ್ ಕಾಲ್ ಮುಗಿಸ್ಕೊಂಡೆ. ಅದಾದಮೇಲೆ 9 ಕಾಲಷ್ಟೊತ್ತಿಗೆಲ್ಲ ಗೊತ್ತಲ್ಲ ನಂದು ರೈಡಿಂಗ್ ಗೇಟ್ಸ್ಗಳು ಅವು ಇವು ಎಲ್ಲ ತೆಗೆದು ಒಂದು ರೌಂಡ್ ಕ್ಲೀನಪ್ ಮಾಡಿ ಹೊರಟಿದ್ದು. ಬಟ್ ಬಿಸಿಲು ಮಾತ್ರ ಸರಿಯಾಗೈತೆ. ನೋಡೋದ ಊಟಿ ಹೆಂಗೈತೆ ಅಂತ ಗೊತ್ತಿಲ್ಲ. ಊಟಿ ವೆದರ್ನು ಒಂದು ಸತಿ ನೋಡ್ಬಿಡೋದ. ಬೇಸಿಗೆಯಲ್ಲಿ ಹೋಗಿಲ್ಲ. ನಾರ್ಮಲಿ ನಾವು ಈ ಡಿಸೆಂಬರ್ ಟೈಮು ಅಥವಾ ನವಂಬರ್ ಟೈಮಲ್ಲಿ ಊಟಿಗೆ ಹೋಗಿದ್ದೀನಿ. ಈ ಟೈಮಲ್ಲಿ ಯಾವತ್ತೂ ಹೋಗಿಲ್ಲ. ಬೇಸಿಗೆಯಲ್ಲಿ ಪ್ಲ್ಯಾನ್ ಮಾಡಿರಲಿಲ್ಲ, ಹೋಗಿರಲಿಲ್ಲ. ಬನ್ನಿ ಈ ಟೈಮಲ್ಲಿ ಹೇಗಿರುತ್ತೆ ಅಂತ ನೋಡೋದ ಬನ್ನಿ. KR ಪೇಟೆಯಲ್ಲಿ ತೆಂಗಿನಕಾಯಿ ದೊಡ್ಡ ಮಾರ್ಕೆಟ್ ಐತೆ. ಎಳನೀರು ಇವೆಲ್ಲ ವ್ಯಾಪಾರ ಜಾಸ್ತಿ ಇಲ್ಲಿ KR ಪೇಟೆಗೆ. ಇಲ್ಲಿಂದ ತುಂಬ ಎಳನೀರುಗಳು
ಬೇರೆ ಕಡೆ ಎಕ್ಸ್ಪೋರ್ಟ್ ಆಗುತ್ತೆ. ಇಲ್ಲಿ ಎಲ್ಲ ತೆಂಗು ಒಂದು ಸ್ವಲ್ಪ ಕ್ರಾಪ್ ಇದೆ. ಹೋಗ್ರಪ್ಪ, ಇಲ್ಲೇ ನಿಂತ್ಕೊಂತವ್ರೆ. ನೋಡಿ, ಇದೇ ಮಾರ್ಕೆಟು. ಒಂದ್ಸತಿ ಯಾವಾಗಲೂ ಬಂದಿದ್ದೆ. ಯಾರ ಜೊತೆ? ನನ್ನ ಫ್ರೆಂಡ್ ಪ್ರವೀಣ್ ಅಂತ ಇದ್ದ, ಅವನ ಜೊತೆ ಬಂದಿದ್ದೆ. ಅವನು ಸ್ವಲ್ಪ ಈ ಕೋಕೋನಟ್ ಪರ್ಚೇಸ್ ಮಾಡಿಬಿಟ್ಟು ಬೇರೆ ಕಡೆ ಎಕ್ಸ್ಪೋರ್ಟ್ ಮಾಡ್ತಿದ್ದ. ಅದರದ್ದು ಏನೋ ಒಂದು ಅವ್ರ ಗಾಡಿ ಇಲ್ಲಿ ಮಾರ್ಕೆಟಿಗೆ ಬಂದು ಒಂದು ಡಂಪ್ ಮಾಡಿ ಬೇರೆ ಏನೋ ಕೆಲಸ ಇತ್ತು, ಹಂಗೆ ಮರ್ತೋಗ್ಬಿಟ್ಟಿದೆ. ಬಟ್ ನಾವು ಬಂದಿದ್ದೆ. ಬಂದು KR ಪೇಟೆ ನಮಗೆ ಚಿರುಪರಿಚಿತ ಊರು ಗೆಳೆಯರ. ನಾವು ಏನಕ್ಕೆ ಅಂದರೆ, ಇಲ್ಲಿದೆಯಲ್ಲ ಬಿಲ್ಡಿಂಗು, ಈ ಬಿಲ್ಡಿಂಗಲ್ಲಿ ನನ್ನ ಫ್ರೆಂಡು ಹಾಸ್ಟ್ಲ್ ಇತ್ತು ಅವಾಗ. ಇದು ಇಂಜಿನಿಯರಿಂಗ್ ಕಾಲೇಜ್ ಹಾಸ್ಟ್ಲ್. ನಾವೆಲ್ಲ ಓದ್ಬೇಕಾದ್ರೆ ನಾನು ಮೈಸೂರಲ್ಲಿ ಓದ್ತಾ ಇದ್ದೆ. ಸೊ ಅವನಿಲ್ಲಿ KR ಪೇಟೆಯಲ್ಲಿ ಓದ್ತಾ ಇದ್ದ. ಇಲ್ಲೆಲ್ಲ ನಮ್ದು ಆವಳಿ ಅವಾಗ ಸಿಕ್ಕಾಬಿಟ್ಟೆ. ಹೆಂಗೆ ಅಂದರೆ, ಹುಡುಗರೆಲ್ಲ ನಾವು ಸೇರಬೇಕು ಅಂದರೆ ಇವನು ಹಾಸ್ಟ್ಲೇ ಅಡ್ಡ. ಅವಾಗ ಇಲ್ಲಿ ಬರೋದು, ಆರಾಮಾಗಿ ಒನ್ ಡೇ ಚಿಲ್ ಮಾಡಿ, ಗೊತ್ತಲ್ಲ ಬಾಯ್ ಸೇರ್ಕೊಂಡ್ರೆ ಏನು ಮಾಡ್ತೀವಿ ಅಂತ. ಸೊ ಚಿಲ್ ಮಾಡಿಕೊಂಡು ಆರಾಮಾಗಿ ಒನ್ ಡೇ ಇದ್ದು ಹುಡುಗರೆಲ್ಲ ಟೈಮ್ ಸ್ಪೆಂಡ್ ಮಾಡಿ. ನಿಮಗೆ ಗೊತ್ತು, ನಾನು ಇದನ್ನು ನೋಡಿರ್ಬೇಕು ನೀವು, ಸಕಲೇಶ್ಪುರ ಸೀರೀಸಲ್ಲಿ ವಿನಯ್ ಅಂತ ತೋರಿಸಿದ್ದೀನಿ. ಅವನು ಇಲ್ಲೇ ಓದಿದ್ದು. ಬಟ್ ಇವಾಗ ಪ್ರೆಸೆಂಟ್ಲಿ ಈಸ್ ಇನ್ ದುಬೈ ಬಾಬು ಅವನು. ಎಲ್ಲ ಹುಡುಗರು, ನಮ್ಮ ಹುಡುಗರು ಎಲ್ಲ ಒಂದೊಂದು ಕಡೆ ಸೆಟ್ಲ್ ಆಗಿದ್ದೀವಿ. ಅದೇ ಒಂದು ಖುಷಿ. ಸಿಕ್ಕಾಗ ಒಳ್ಳೊಳ್ಳೆ ಮಾತುಗಳು, ಒಳ್ಳೊಳ್ಳೆ ಡಿಸ್ಕಷನ್ಸ್ಗಳು ನಡೆಯುತ್ತೆ. ಎಸ್ಪೆಷಲಿ ನಾನು ಈಗ ರೀಸೆಂಟಾಗಿ ಒಂದು ಮಂತ್ ಬ್ಯಾಕು ಕೂಡ ಸಕಲೇಶ್ಪುರ ಹೋಗಿದ್ದೆ. ಸೇಮ್ ಎಲ್ಲಿ ನಾವು ಹೋಗ್ತೀವಲ್ಲ, ಗುಂಡಣ್ಣ ಹೋಮ್ ಸ್ಟೇ ಅಂತ ಹೇಳ್ಬಿಟ್ಟು. ನಾನು ಅದನ್ನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಯಾಕೆಂದರೆ ಪದೇ ಅದನ್ನೇ ಏನು ತೋರಿಸ್ತೇ ಗುರು, ನೀನು ಇರಿಟೇಟ್ ಆಗಿಬಿಟ್ಟಿದ್ಯಾ ಅಂತ ಅನ್ಕೊಳ್ಳೋದು ಬೇಡ ಅಂತೇಳಿ ಅದನ್ನೇನು ವ್ಲಾಗ್ ಮಾಡೋಕ್ಕೆ ಹೋಗಲಿಲ್ಲ. ಚೆನ್ನಾಗಿತ್ತು ಈ ಸತಿನೂ. ಬಟ್ ಬೇಸಿಗೆ, ಸಮ್ಮರು. ಬಟ್ ಒಂದು 4 ಗಂಟೆ, ಸಂಜೆ 4 ಗಂಟೆ 5 ಗಂಟೆ ಮೇಲೆ ಒಳ್ಳೆ ವೆದರ್ ಕೂಲ್ ಆಯಿತು. ಬಟ್ ನಾವು ಹೋದಾಗ್ಲೂ ಈ ಸತಿನೂ ಸೇಮ್ ಆ್ಯಸ್ ಯೂಶುವಲ್ ಒಂದು ಗಂಟೆ 1:30 ಟೈಮ್ 2 ಗಂಟೆ ಟೈಮಲ್ಲಿ ರೀಚ್ ಆದ್ವಿ ಊಟದ ಟೈಮ್ಗೆ. ಸೊ ಸಿಕ್ಕಾಪಟ್ಟೆ ಬಿಸಿಲಿತ್ತು. ಬಟ್ ಸಂಜೆ ಓಕೆ, ನಾರ್ಮಲ್ ಆಗಿತ್ತು. ಈ ಸತಿ ಅಂತೂ ಒಳ್ಳೆ ಎಂಜಾಯ್ ಮಾಡಿದ್ವಿ. ಮೈಕು ಮಾರ್ಟಿನ್ ಅಂತ ಇದ್ನಲ್ಲ, ಅವನು ಮೈಕೆಲ್ಲ ತೊಗೊಂಬಂದಿದ್ದ. ಒಳ್ಳೊಳ್ಳೆ ಹಾಡುಗಳು ಹಾಕ್ಕೊಂಡು ಒಳ್ಳೆ ಚಿಲ್ ಮಾಡಿದ್ವಿ ಮಾತ್ರ. ಏನು ಪ್ರಾಬ್ಲಮ್ ಅಂದರೆ, ಸುಮ್ಮನೆ ನಾವು ಏನು ಮಾಡ್ತಿರ್ತೀವಿ, ಗೋಪುರ ಹಾಕೊಂಡು ಮಾತಾಡ್ತಾ ಇರ್ತೀವಿ. ರೆಕಾರ್ಡ್ ಆಗಿರುತ್ತೋ ಇಲ್ವೋ ಅದೇ ಗೊತ್ತಾಗಲ್ಲ ಒಂದೊಂದು ಸತಿ. ಅದು ಎಲ್ಲ ರೈಡರ್ಸು ಪ್ರಾಬ್ಲಮ್. ಅದು ಏನು ಮಾಡೋಂಗಿಲ್ಲ. ಏನು ಎಷ್ಟೇ ಕಾಸ್ಟ್ಲಿ ಕ್ಯಾಮ್ರಾ ತೊಗೊಂಡ್ರು ನಾವು ಮಾತಾಡ್ತಿರೋದು ರೆಕಾರ್ಡ್ ಆಗ್ತಾ ಇರುತ್ತೋ ಅಥವಾ ನಾವು ವಿಡಿಯೋ ರೆಕಾರ್ಡ್ ಆಗ್ತಾ ಇರುತ್ತೋ ಅದೇ ಪ್ರಾಬ್ಲಮ್ ಆಗ್ಬಿಟ್ಟಿರುತ್ತೆ ಒಂದೊಂದು ಸತಿ. ಇಂಥ ನಡುವೆ ನಾವು ವ್ಲಾಗ್ಗಳು ಮಾಡಬೇಕು ಅಂದಾಗೆ ಎಲ್ಲ ಅಂದ್ಕೊಂಡಿರ್ತೀರ. ಲಾಸ್ಟ್ ಟೈಮು ನಾನು ಕುದುರೆಮುಖ ರೈಡ್ದು ಅರ್ಧಂಬರ್ಧ ಅಪ್ಡೇಟ್ ಆಯಿತು. ಅದ್ರದ್ದು ಏನು ಅಂತ ಕ್ಲಾರಿಟಿ ಕೊಡ್ತೀನಿ ಮುಂದೆ ಹೋಗ್ತಾ. ಬನ್ನಿ, ಫಸ್ಟು ಸೀದಾ ನಾವು ಇಲ್ಲೊಂದು ಡಿವಿಯೇಷನ್ ಬರುತ್ತೆ. ಡಿವಿಯೇಷನ್ ತಗೊಂಡು ಸೀದಾ KRS ರೋಡಿಗೆ ಹೋಗೋಣ. KR ಪೇಟೆ ತನಕ ಏನು ಅಂತ ಟ್ರಾಫಿಕ್ ಇರಲಿಲ್ಲ. ಆಫ್ಟರ್ KR ಪೇಟೆ ವೆಹಿಕಲ್ಸ್ಗಳು ಜಾಸ್ತಿ ಆಯಿತು ಗುರು. XUV 300 ಮೈಸೂರು ಗಾಡಿ. ಬಟ್ ಏನೇ ಅಂದರೂ ನಮ್ಮ ಮೈಸೂರಿಗೆ ಹೋಗೋದು ಅಂದ್ರೆ ನಮಗೊಂಥರ ಖುಷಿಯಪ್ಪ. ಮೈಸೂರು ವೈಬ್ಸ್ ಇದೆಯಲ್ಲ, ಅದನ್ನು ಯಾವತ್ತು ನೆವರ್ ಎಂಡಿಂಗ್. ಅದು ನಮಗೆ ಅಲ್ಲೇ ಇದ್ದಿದ್ದು ಮೈಸೂರಲ್ಲಿ ಕಾರಣಾಂತರಗಳಿಂದ ಬರಬೇಕಾಯ್ತು ಮತ್ತೆ ಊರಿಗೆ, ನಮ್ಮ ಹೋಮ್ ಟೌನ್ ಅರಸೀಕೆರೆಗೆ. ಅಂದರೆ ಏನು ಬೇಜಾರಿಲ್ಲ. 130 ಕಿಲೋಮೀಟರ್ಸ್ ನೆನೆಸ್ಕೊಂಡಾಗೆಲ್ಲ ಮೈಸೂರಿಗೆ ಜೀ ಅಂತ ಬಂದ್ಬಿಡ್ಬೋದು. ಮೈಸೂರಿಗೆ ಹೋಗೋದೇ ಒಂದು ಖುಷಿ. ನಾನು KR ಪೇಟೆಯಿಂದ ಮುಂದೆ ಚಿನ್ಕುರುಳಿಯಿಂದ ಒಂದು ಅರ್ಧ ಕಿಲೋಮೀಟ್ರ್ ಮುಂದೆ ಬಂದರೆ ಒಂದು ಡಿವಿಯೇಷನ್ ಬರುತ್ತೆ ರೈಟ್ ಸೈಡಿಗೆ.
ಟುವರ್ಡ್ಸ್ ಇದು ಬಂದ್ಬಿಟ್ಟು KRS ಮತ್ತು ಮೈಸೂರಿಗೆ ಕನೆಕ್ಟ್ ಆಗೋ ರೋಡ್ ಇದು, ಇಂಟರ್ನಲ್ ರೋಡ್ ಚೆನ್ನಾಗಿದೆ, ಬರ್ಬೋದು. ಬಟ್ ನೀವು ಈ ಕಡೆ ಯಾರು ಟ್ರಾವೆಲ್ ಮಾಡ್ತಾ ಇದ್ರೆ ಬನ್ನಿ, ನಿಯರ್ ಆಗುತ್ತೆ. ನಾನಿವಾಗ ಆಲ್ರೆಡಿ ಅಲ್ಲಿ ಡಿವಿಯೇಷನ್ ತಗೊಂಡು ಒಂದು 10 ಕಿಲೋಮೀಟ್ರ್ ಮುಂದೆ ಬಂದೀನಿ ಅಷ್ಟೇ. ಇನ್ನೇನು ನಮಗೆ ಮೈಸೂರು ಆಲ್ಮೋಸ್ಟ್ ಒಂದು 30 ಕಿಲೋಮೀಟರ್ಸ್ ಇದೆ ಅಷ್ಟೇ. ಹಾಗೆ ನಂದು ಲಾಸ್ಟ್ ಕುದುರೆಮುಖ ಸೀರೀಸ್ ಯಾಕೆ ಫ್ಲಾಪ್ ಆಯಿತು ಅಂತಂದರೆ, ಆ್ಯಕ್ಚುಲಿ ನಾನು ಚಿಕ್ಕಮಂಗ್ಳೂರು ತನಕ ಎಲ್ಲ ವ್ಲಾಗ್ ಆಯಿತು. ಚಿಕ್ಕಮಂಗ್ಳೂರು ಆದಮೇಲೆ ಏನಾಗುತ್ತೆ, ಸೊ ನಂದು ಬ್ಯಾಟ್ರಿ ತಗೊಂಡು ಹೋಗೋದನ್ನು ಮರ್ತುಬಿಟ್ಟಿರ್ತೀನಿ. ನನ್ನ ಗೋಪ್ರೋ ಬ್ಯಾಟ್ರೀಸ್ ಏನಿತ್ತು ಎಲ್ಲ ಒಂದು ಪೌಚಲ್ಲಿ ಹಾಕಿ ನಾನು ಮನೇಲಿ ಇಟ್ಟಿದ್ದೆ. ನಾನು ಹೋಗೋ ಅರ್ಜೆಂಟಲ್ಲಿ ಪೌಚ್ನ ಬಿಟ್ಬಿಟ್ಟಿರ್ತೀನಿ. ಓಕೆ, ನಾ ಇರೋದೇ ಒಂದು ಬ್ಯಾಟ್ರಿನ ಏನು ಚಾರ್ಜ್ ಮಾಡ್ಕೊಂಡು ಏನು ಮಾಡೋದು. ಸೊ ನೋಡಿ 29 ಕಿಲೋಮೀಟ್ರ್ ಮೈಸೂರು. ಆಮೇಲೆ ಸದ್ಯಕ್ಕೆ ಆ ಬ್ಯಾಟ್ರಿನೇ ಮಾಡ್ಕೊಳಕ್ಕಾಗಲ್ಲ. ಓಕೆ, ಬಂದೀನಲ್ಲ, ಇನ್ನೇನು ಮಾಡೋಕ್ಕಾಗತ್ತೆ. ಕುದುರೆಮುಖ ಹೋಗ್ತೀನಿ. ಕುದುರೆಮುಖ ಹೋಗಿ ಕೆಲವೊಂದು ಕ್ಲಿಪ್ಗಳನ್ನ ಮೊಬೈಲೆಲ್ಲ ಇದು ಮಾಡ್ಕೊಂಡಿದ್ದೀನಿ ಅಷ್ಟೇ. ಬಟ್ ಚೆನ್ನಾಗಿತ್ತು ಅದು ಸೀರೀಸು. ಬಟ್ ಅರ್ಧಕ್ಕೆ ನಿಂತ್ಕೊಂತು, ಅದಕ್ಕೆ ನೆಕ್ಸ್ಟ್ ಯಾವುದು ವ್ಲಾಗ್ಗಳನ್ನ ನಾನು ಅಪ್ಲೋಡ್ ಮಾಡೋಕ್ಕಾಗಲಿಲ್ಲ. ಒಂದು ಸ್ವಲ್ಪ ನನ್ನ ಗೋಪ್ರದ ಏನೇನೋ ಆ ಕಡೆ ಈ ಕಡೆ ಪ್ರಾಬ್ಲಮ್ ಏನಕ್ಕಾಗುತ್ತೆ ಹಿಂಗೆ ಅಂದರೆ, ರೆಗ್ಯುಲರಾಗಿ ಮಾಡ್ತಾಯಿದ್ರೆ ನಮಗೆ ಅದ್ರದ್ದು ಏನಾಗಿದೆ ಏನು ಹೋಗಿದೆ ಅಂತ ಗೊತ್ತಾಗುತ್ತೆ. ನಾವು ಅಪರೂಪದ ಅತಿಥಿಗಳು, ಯಾವಾಗಲೋ ಒಂದು ವೀಡಿಯೋ ಮಾಡೋಕ್ಕೆ ತಗೊಂಡಿರ್ತೀನಿ. ಸೊ ಹಂಗಾಗಿ ಅದ್ರದ್ದು ಏನು ಪ್ರಾಬ್ಲಮ್ ಆಗ್ತಾಯಿದೆ ಅಂತ ನನಗೆ ನಾನು ಹೊರಟಾಗಿ ಗೊತ್ತಿರಲ್ಲ, ಅರ್ಧ ದೂರದಲ್ಲಿ ಗೊತ್ತಾಗುತ್ತೆ. ಹಾಗಾಗಿ ಇದು ಸಮಸ್ಯೆ ನನ್ನ ಕಡೆಯದಲ್ಲ, ದಯವಿಟ್ಟು ಕ್ಷಮಿಸಿ. ಗೋಪ್ರೋ ಕಡೆಯವ್ರಿಗೆ ಕಂಪ್ಲೇಂಟ್ ಮಾಡಿ. ಒಂದ್ಸತಿ ಮೈಕ್ ವರ್ಕ್ ಆಗುತ್ತೆ, ಒಂದ್ಸತಿ ಮೈಕ್ ವರ್ಕ್ ಆಗಲ್ಲ. ಎಲ್ಲ ಚೆನ್ನಾಗಿತ್ತು ಅಂದರೆ ನಾನೇ ಏನಾದ್ರು ಒಂದು ಕಿತಾಪತಿ ಮಾಡ್ಕೊಂಡಿರ್ತೀನಿ, ಬ್ಯಾಟ್ರಿ ತೊಗೊಂಡೋಗ್ದಲ್ಲೇ ಇರೋದು, ಅಥವಾ ವೀಡಿಯೋ ಮಾಡ್ಬೇಕಾದ್ರೆ ಸ್ವಿಚ್ ಆನ್ ಮಾಡ್ದಲ್ಲೇ ಇರೋದು. ಈ ಥರದ ಸಮಸ್ಯೆಗಳು ಖಂಡಿತ ಆಗ್ತಾ ಇದೆ ನನ್ನ ಕಡೆಯಿಂದನೇ. ಏನು ಮಾಡ್ತೀರಾ, ಕೆಲಸದ ಪ್ರೆಷರು ಅದು ಇದು ಅಂದ್ಕೊಂಡು ಫ್ಯಾಷನಿಗೆ ನೀಟಾಗಿ ಒಲು ಕೊಡೋಕ್ಕೆ ಆಗ್ತಾಯಿಲ್ಲ ಬಾಸ್. ಬನ್ನಿ, ಇಲ್ಲಿಂದ ಇನ್ನೇನು 27 ಕಿಲೋಮೀಟ್ರ್ ಫಾರ್ ಮೈಸೂರು. ನಾವು ಆನ್ ದ ವೇ ಹೋಗ್ತಾ KRS ಮೇಲೆ ಹೋಗೋದು. KRS ಅಲ್ಲಿ ಏನು ಕತೆ ಆಗಿದೆ ನೋಡೋಣ. ಎಲ್ಲ ನಮ್ಮ ಹುಡುಗರು ಕೆಲವೊಬ್ರು ವಿಡಿಯೋ ಮಾಡಿ ರೀಲ್ಸ್ ಮಾಡಿ ಹಾಕ್ತಾಯಿದ್ರು, ನಮಗೇ ನೀರಿಲ್ಲ ಗುರು, ಬೇರೆಯವ್ರಿಗೆ ಏನು ಕೊಟ್ಟು ಏನು ಉದ್ಧಾರ ಆಗ್ತೀರಾ ಅಂತ. ಖಂಡಿತ ನಿಜ ಅದು. ಇವಾಗ ನಮ್ಮಲ್ಲೇ ನೀರಿಲ್ಲ. ಇವಾಗ ಎಷ್ಟು ಈ ಬೇಸಿಗೆಯಲ್ಲಿ ನಮ್ಮ ರೈತರು ಎಷ್ಟು ಕಷ್ಟಪಡ್ತಾವ್ರೆ. ಇಲ್ಲಿ ಕಡೆ ಈ ಕಡೆ ಎಲ್ಲ ನೀವು ಇದೇನು ನೋಡ್ತಾ ಇರೋ ಇದೆಲ್ಲ ಫುಲ್ ಗ್ರೀನ್ ಆಗಿರೋದು ಯಾವಾಗ್ಲೂ. ಈವನ್ ಬೇಸಿಗೆಲ್ಲೂ ಬಂದಿದ್ದೀನಿ ನಾನು ಈ ರೋಡಲ್ಲಿ, ಅವಾಗಲೂ ಅಷ್ಟೇ. ಇಷ್ಟೆಲ್ಲ ಇದೆಲ್ಲ ಏನಿದೆ ಫುಲ್ ಎಲ್ಲ ಒಂಥರ ಗ್ರೀನ್ ಆಗಿರೋದು. ಬಟ್ ಇವಾಗ ನೋಡಿದ್ರೆ ಫುಲ್ ಕ್ಯಾಮೋಫ್ಲೇಜ್ ಆಗ್ಬಿಟ್ಟಿದೆ. ಇಲ್ಲೇ ಕತೆ ಅಂದರೆ ಇನ್ನು ಬಂಡೀಪುರದಲ್ಲಿ ಏನು ಕತೆನೋ ಗೊತ್ತಿಲ್ಲ, ನೋಡೋಣ ಏನಾಗುತ್ತೆ ಅಂತ. ಹಿಂಗಿದೆ ನಮ್ಮ ಬಂಡೀಪುರ ಅಂತ. ಅದೇನು ಫುಲ್ ಡ್ರೈ ಆಗೋಗ್ಬಿಟ್ಟಿರುತ್ತೆ ಮೋಸ್ಟ್ಲಿ ಬಂಡೀಪುರ. ಅರ್ಲಿ ಮಾರ್ನಿಂಗ್ ಪಾಸ್ ಆಗಿದ್ರೆ ಯಾವ್ದಾದ್ರು ಒಂದು ಸೈಟಿಂಗ್ ಆಗೋದು ಅಂತ ಅನ್ಕೋಬೋದಿತ್ತು. ಬಟ್ ಈ ಮಠ ಮಧ್ಯದಲ್ಲಿ ಖಂಡಿತ ಏನು ಹೋಪ್ಸೇ ಇಲ್ಲ ಯಾವ್ದಾದ್ರು ಅನಿಮಲ್ಗಳು ಸೈಟ್ ಆಗುತ್ತೆ ಅಂತ. ಮಾಮೂಲಿ ಜಿಂಕೆ ಆನೆಗಿನೇ ನೋಡ್ಕೋಬೋದು, ಕಣ್ತುಂಬಿಸ್ಕೋಬೋದು ಅಷ್ಟೇ. ನೋಡೋಣ, ನಮ್ಮ ನಸೀಬ್ ಚೆನ್ನಾಗಿದ್ದು ಯಾವ್ದಾದ್ರು ಸೈಟಿಂಗ್ ಆಗುತ್ತಾ ನೋಡೋಣ. ಓಕೆ ಬನ್ನಿ. ಓಕೆ ನೋಡಿ ಸ್ನೇಹಿತರೆ, ನಾನಿವಾಗ KRS ಆಲ್ಮೋಸ್ಟ್ KRS ಹತ್ರ. ಇನ್ನೇನು KRS ಇದೆಲ್ಲ ಫುಲ್ ಡ್ರೈ ಮಾತ್ರ. ನಿಜವಾಗ್ಲೂ ಸಿಕ್ಕಾಪಟ್ಟೆ ಬೇಜಾರಾಗ್ತಾ ಇದೆ. ಇಷ್ಟೊಂದು ಡ್ರೈ ಆಗಿರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ ನಿಜವಾಗ್ಲೂ. ಎಲ್ಲೋ ಒಂದು ಸ್ವಲ್ಪ ಗದ್ದೆ, ನಾಟಿ ಗದ್ದೆ ಮಾಡಿರೋದು ಗ್ರೀನ್ ಆಗಿದೆ ಬಿಟ್ಟರೆ, ಮಾಮೂಲಿ ಸ್ಯಾಟರ್ಡೆ ಎಲ್ಲ ಇಲ್ಲಿ ಫಿಶ್ಗಳ ಅವಳಿ, ಎಲ್ಲ ಫಿಶ್ ಫ್ರೈಗಳು ಜಾಸ್ತಿ. ಬಾ, ಇಲ್ಲೊಂದು ಸ್ವಲ್ಪ ನೋಡ ಗ್ರೀನ್ ಕಾಣಿಸ್ತೈತೆ ಗುರು. ಯಾವ ಮಠ ನೀರು ಕಡಿಮೆ ಆಗಿದೆ ಅಂದರೆ ಮಾತ್ರ ಇದೆ KRS ಎಂಟ್ರೆನ್ಸು. ಸಂಜೆ ಕ್ರೌಡ್ ಆಗುತ್ತೆ, ಸದ್ಯಕ್ಕೆ ಈಗೇನಿಲ್ಲ. ನೋಡಿ ಸ್ನೇಹಿತರೆ, ನಾವು ಬರ್ಬೇಕಾರಲ್ಲ ಹೆಂಗೆ ನೀರಿರೋದು ಮಾತ್ರ ನಿಜವಾಗ್ಲೂ ಫುಲ್ ಕಮ್ಮಿ ಆಗ್ಬಿಟ್ಟಿದೆ ನೀರು. ಅಲ್ಲಿ ಏನಿದೆಯಲ್ಲ ಅಲ್ಲಿಂದ ಫುಲ್ ನೀರು ಯಾವಾಗಲೂ ಫ್ಲೋ ಆಗೋದು. ಈ ಸತಿ ನೀರೇ ಇಲ್ಲ ನೋಡಿ. ಈ ಕಡೆನೂ ಇಲ್ಲ, ಈ ಕಡೆನೂ ಫುಲ್ ಕಡಿಮೆ ಆಗ್ಬಿಟ್ಟಿದೆ. ಅಪ್ಪ, ನಮಗೆ ನೀರಿಲ್ಲ ಗುರು. ಏನಕ್ಕೆ ಹೊರಗಡೆ ಸುಮ್ಮನೆ ನೀರು ಬಿಟ್ಬಿಟ್ಟು ಕೆಡುತ್ತವ್ರೋ ಗೊತ್ತಿಲ್ಲ.
ಈವನ್ ಅವ್ರಿಗೂ ನೆಸೆಸಿಟಿ ಇದ್ದಷ್ಟು ಬಿಟ್ಟರೆ ಓಕೆ, ಸುಮ್ಮನೆ ಓವರ್ಫ್ಲೋ ಆಗಕ್ಕೆ ಅಲ್ಲಿಗೆ ಬಿಟ್ಟರೆ ಇಲ್ಲೇನು ಪ್ರಯೋಜನ? ಇಲ್ಲಿ ಅಟ್ಲೀಸ್ಟ್ ನಮಗೆ ಕುಡಿಯೋಕೆ ನೀರಿಲ್ಲ ಅಂತ ಎಷ್ಟೋ ಜನ ಪೇಚಾಡ್ತವ್ರೆ ಇಲ್ಲಿ. ಏನೇ ಕತೆನಾ ಅವ್ವ, ಇಲ್ಲೊಂದು ಸ್ವಲ್ಪ ಹಸಿರು ಕಾಣಿಸಿದ್ರು ಹಿಂಗಿರ್ತಿತ್ತು ಯಾವಾಗಲೂ ಬರ್ತಾರ ನಾನು ಫುಲ್ಲು. ಇಲ್ಲೊಂದು ಸ್ವಲ್ಪ ಹಸಿರು ಕಾಣಿಸ್ತಿರೋದಕ್ಕೆ ಏನೋ ಒಂದು ಸ್ವಲ್ಪ ಬಿಡಪ್ಪ ಪರವಾಗಿಲ್ಲ ಅಂತ ಅನ್ನಿಸ್ತಾ ಇದೆ. ಬನ್ನಿ, ಸೀದಾ ಇಲ್ಲಿಂದ ಮೈಸೂರು ಇನ್ನೇನು 20 ಕಿಲೋಮೀಟ್ರ್ ಅಷ್ಟೇ, ಸೀದಾ ಹೊರಟೋಗದ. ಅಲ್ಲಿ ನನ್ನ ಫ್ರೆಂಡ್ ಎಲ್ಲಿ ಬರ್ತಾನೆ ಫೋನ್ ಹಾಕಬೇಕು, ಅವ್ನು ಮನೇಲೇ ಇದ್ದೀನಿ ಅಂತ ಲೊಕೇಶನ್ ಕಳಿಸಿದ್ದೇನೆ ಆಲ್ರೆಡಿ. ಅಲ್ಲಿ ನಿಯರ್ ಬೈ ಎಲ್ಲರೂ ಒಂದು ಲೊಕೇಶನಿಗೆ ಬರೋಕ್ಕೆ ಹೇಳಿ ಸೀದಾ ಜೂಟ್ ಊಟಿ ಕಡೆ. ಊಟಿ ಆಲ್ಮೋಸ್ಟ್ ನಾವು ರೀಚ್ ಆಗೋದು ಒಂದು 3 ಗಂಟೆ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಅಲ್ಲೆಲ್ಲ ನಿಲ್ಲಿಸ್ಕೊಂಡು ಹೋದರೆ ಲೇಟ್ ಆಗ್ಬೋದು. ಆ್ಯಕ್ಚುಲಿ ನಾವು ಅಲ್ಲಿ ರೆಸಾರ್ಟ್ ಕೂಡ ಬುಕ್ ಮಾಡಿಬಿಟ್ಟಿದ್ದೀವಿ. ಬೆಳಿಗ್ಗೆ 11 ಗಂಟೆಗೆ ಚೆಕ್-ಇನ್ ಇತ್ತು, ಈಗ 3 ಗಂಟೆಗೆ ಹೋಗಿ ಚೆಕ್-ಇನ್ ಆಗೋದೀಗ. ನಾನು ಹೊರಟಿದ್ದು ಲೇಟೆ. ಆ್ಯಕ್ಚುಲಿ ನಾನು ನೆನ್ನೆನೇ ಬರಬೇಕಿತ್ತು, 1 ಡೇ ಬಿಫೋರೇ ಬರೋಣ ಅಂತ ಅಂದ್ಕೊಂಡೆ, ಬಟ್ ಕಾರಣಾಂತರಗಳಿಂದ ಬರೋಕ್ಕಾಗಲಿಲ್ಲ. ಫೈನಲಿ ಮೈಸೂರು ರೀಚ್ ಆಗಿದ್ದೀನಿ ಸ್ನೇಹಿತರೆ. ನನ್ನ ಫ್ರೆಂಡಿಗೆ ಕಾಲ್ ಮಾಡಿದ್ದೆ, ಸೊ ಮನೆ ಲೊಕೇಶನ್ ಕಳಿಸಿದ್ನಲ್ಲ ಅಲ್ಲಿಗೆ ಬಂದುಬಿಡು, ರೆಡಿ ಇದ್ದೀನಿ ಹೊರಡೋದ ಅಂತ ಅಂದ. ಪ್ರೆಸೆಂಟ್ಲಿ ನಾನು ಇವಾಗ ಬೋಗದಿಯಿಂದ ಮುಂದೆ ಬಂದು ರೈಟ್ ಸೈಡಲ್ಲಿ ಟರ್ನ್ ಆದರೆ ನಮ್ಮ ಸಿದ್ದರಾಮಯ್ಯ ಅವ್ರ ಮನೆ ಹತ್ರನೇ ಅವ್ರ ಮನೆ ಇರೋದು. ಸೊ ಇಲ್ಲಿಂದ ಇನ್ನೂ 2 ಕಿಲೋಮೀಟ್ರ್ ತೋರಿಸ್ತಾ ಇದೆ. ಎಲ್ಲ ಫುಲ್ ಕುವೆಂಪು ನಗರ, ನಮ್ಮ ಹಳೇ ಅಡ್ಡಗಳಿವೆಲ್ಲ ಎಲ್ಲ ನೆನಪು ಗುರು. ಆವಾಗೆಲ್ಲ ಸುಮ್ಮನೆ ಓಡಾಡ್ತಾ ಇದ್ವಿ, ಇವಾಗ ಏನಪ್ಪ ನಾವೇ ಟೂರಿಸ್ಟ್ಗಳ ಥರ ಆಗ್ಬಿಟ್ಟಿದ್ದೀವಲ್ಲ ಅಂತ ಅನ್ನಿಸ್ತಾ ಇದೆ. ನಿಜವಾಗ್ಲೂ ಬೇಜಾರಾಗ್ತಾ ಇದೆ. ನಾನು ವರ್ಕ್ ಮಾಡ್ತಿದ್ದು ಬ್ರಾಂಚ್ ಕೂಡ ಇಲ್ಲೇ ಬರುತ್ತೆ, ನಿವೇತನಗರ. ನಾನು ನಿವೇತನಗರ ಬ್ರಾಂಚಲ್ಲಿದ್ದೆ, ಮೈಸೂರಲ್ಲಿದ್ದೆ, ವರ್ಕ್ ಮಾಡ್ತಾಯಿದ್ದೆ ಅಲ್ಲೇ ಅಲ್ಲ. ಸೊ ಹಾಗಾಗಿ ಈ ರೋಡೆಲ್ಲ ಒಂದು ಸ್ವಲ್ಪ ಚಿರುಪರಿಚಿತ. ನಮ್ಮಲ್ಲಿ ದಟ್ಟಗಳ್ಳಿಗೆಲ್ಲ ಇದೇ ರೋಡಲ್ಲಿ ಓಡಾಡ್ತಾ ಇದ್ದಿದ್ದು. ಮುಂದೆ ಒಂದು ರೋಡ್ ಬಂತು ನೋಡಿ, ಈ ರೋಡಿಗೆ ರೈಟಿಗೆ ಟರ್ನ್ ಆದರೆ ದಟ್ಕಳ್ಳಿ, ಸೀದಾ ದಟ್ಕಳ್ಳಿ ಹೋಗುತ್ತೆ. ಈಗ ನಾವು ಲೆಫ್ಟ್ ಟರ್ನ್ ಆಗಬೇಕು. ಆಹಾ, ಈ ರೋಡ್ ಅಂತೂ ನಮಗಂತೂ ನಿಜವಾಗ್ಲೂ ಏನೋ ಒಂಥರ ಮೆಮೊರೀಸ್ ಗುರು. ಕಾಲೇಜ್ ಟೈಮಲ್ಲಿ ಆಗಿರ್ಬೋದು, ಆಮೇಲೆ ಇಲ್ಲೇ ಇದ್ದಾಗ ಆಗಿರ್ಬೋದು, ಸಿಕ್ಕಾಪಟ್ಟೆ ಮೆಮೊರೀಸ್ ಇದೆ ಈ ರೋಡ್ಗಳಲ್ಲಿ. ಎಸ್ಪೆಷಲಿ ನಮಗೆ ಆ ಕಡೆ ಕಡಿಮೆ, ಈ ಸಿದ್ಧಾರ್ಥ ಲೇಔಟು ಆ ರೂಟಲ್ಲೆಲ್ಲ ಅಷ್ಟು ಮೆಮೊರೀಸ್ ಇಲ್ಲ. ಬಟ್ ಈ ಕಡೆ ಕುವೆಂಪು ನಗರ, ನಿವೇತನಗರ, ಸರಸ್ವತಿಪುರಮು, ಈ ಕಡೆ ಅಂತೂ ಸಿಕ್ಕಾಪಟ್ಟೆ ನೆನಪುಗಳು ಜಾಸ್ತಿ. ಸೊ ಇಲ್ಲಿ ರೈಟ್ ಟರ್ನ್ ಆಗಬೇಕು. ಓಕೆ, ಇಲ್ಲಿ 400 ಮೀಟರ್ಸ್ 100 ಮೀಟರ್ಸ್ ಟರ್ನ್ ಲೆಫ್ಟ್ ಅಂತ ಇದೆ. ಇದೆಲ್ಲ ಇಲ್ಲೇ ಸಿದ್ದರಾಮಯ್ಯ ಅವ್ರ ಮನೆ ನೋಡಿ, ಇವೆಲ್ಲ ಇಲ್ಲೇ ಇರ್ತಾರೆ ಜನಗಳು ತುಂಬ. ಇಲ್ಲೆಲ್ಲ ಇನ್ನು ಮುಂಚೆ ಮುಂದೆ ಇದೇನಾ ಅಂತ. ಓಕೆ, ಇಲ್ಲಿ ಲೆಫ್ಟಾ? ಈ ಲೆಫ್ಟೇನಾ ನೋಡೋದ? ರೀಸೆಂಟ್ರ್ ಆಯಿತು. 350 ಮೀಟರ್ಸ್ ತೋರಿಸ್ತದೆ. 70 ಮೀಟರ್ಸ್ ರೈಟ್. ಇಲ್ಲಿ ಬಂದು ಮತ್ತೆ ಇಲ್ಲಿ ರೈಟ್. ಇದು ಇರೋ ಹೊಸ ಮನೆ. ಮೊದಲು ಮನೆ ಗೊತ್ತಿತ್ತು, ಬಟ್ ಇಲ್ಲಿ ಗೊತ್ತಿರಲಿಲ್ಲ. ಓಕೆ, ಇದೇನಾ ಅಂತ.
ಎಸ್. ನಂತರ ಮತ್ತೆ ಪ್ರಯತ್ನಿಸಿ. ಬಂದ